ಗಮನಿಸಬೇಕಾದ 5 ಅಂಶಗಳು. ನಮಸ್ಕಾರ, ನಾನು ಚಿದಾನಂದ ರುದ್ರಾವ್ ಪುರ್ಮಟ್. ಇದು ವಿಶ್ವವಾಣಿ ಪ್ರಾಪರ್ಟೀಸ್. ಭೂಮಿ ಖರೀದಿಸುವ ಮೊದಲು ಯಾವ ಅಂಶಗಳನ್ನು ಗಮನಿಸಿ ಪರಿಶೀಲಿಸಬೇಕು ಎಂಬುದರ ಬಗ್ಗೆ ಇಂದು 5 ಮುಖ್ಯ ಸಲಹೆಗಳನ್ನು ನಾವೀಗ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇವೆ. ನೀವು ಮೊದಲ ಬಾರಿ ಸೈಟ್ ಖರೀದಿಸುತ್ತಿದ್ದರೂ ಅಥವಾ ಹೂಡಿಕೆಗಾಗಿ ಭೂಮಿಯನ್ನ ನೋಡುತ್ತಿದ್ದರೂ ಈ ವಿಡಿಯೋ ನಿಮಗಾಗಿ. ಮೊದಲನೆಯದು ಹಕ್ಕುಪತ್ರ. ಭೂಮಿಯ ಮೇಲೆ ಮಾರಾಟಗಾರನಿಗೆ ಕಾನೂನು ಹಕ್ಕು ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಹಕ್ಕುಪತ್ರವು ಕ್ಲಿಯರ್ ಆಗಿರಬೇಕು, ಯಾವುದೇ ತಕರಾರು ಇರಬಾರದು. ಹಳೆಯ ದಾಖಲೆಗಳನ್ನು 30 ವರ್ಷಗಳ ತನಕ ಪರಿಶೀಲಿಸಿದರೆ ಇನ್ನೂ ಸುರಕ್ಷಿತ. ಎರಡನೆಯದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ಇಸಿ. ಇದು ಸೈಟ್ ಮೇಲೆ ಯಾವುದೇ ಸಾಲ, ಬಾಂಡ್, ಲಿಟಿಗೇಷನ್ ಇದೆ ಎಂಬುದನ್ನು ತೋರಿಸುತ್ತದೆ. ಇಸಿ ಶುದ್ಧವಾಗಿದ್ರೆ ನೀವು ಸುರಕ್ಷಿತವಾಗಿ ಪ್ರಾಪರ್ಟಿ ಖರೀದಿಗೆ ಮುಂದುವರಿಯಬಹುದು. ಇನ್ನು ಮೂರನೆಯದು ಕನ್ವರ್ಷನ್ ಆರ್ಡರ್. ಭೂಮಿ ಕೃಷಿಗೆ ಬಳಕೆಯಾಗುತ್ತಿದೆಯೇ, ಈಗಾಗಲೇ ರೆಸಿಡೆನ್ಷಿಯಲ್ ಸ್ಥಳವಾಗಿ ಕನ್ವರ್ಟ್ ಆಗಿದೆಯೇ ಎಂಬುದನ್ನು ತಿಳಿಯುವುದು ಬಹಳ ಮುಖ್ಯ. ಏಕೆಂದರೆ ಕೃಷಿ ಭೂಮಿ ಖರೀದಿಸಿ ಮನೆಯನ್ನ ಕಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ಕನ್ವರ್ಷನ್ ಆರ್ಡರ್ ಬೇಕೇ ಬೇಕು. ಇನ್ನು ನಾಲ್ಕನೆಯದು ಸರ್ಕಾರಿ ಅನುಮತಿ. ಆಯಾ ಲೇಔಟ್ಗಳಿಗೆ ಬಿಡಿಎ, ಬಿಬಿಎಂಪಿ ಅಥವಾ ಸ್ಥಳೀಯ ಪಂಚಾಯಿತಿಯಿಂದ ಮಾನ್ಯತೆ ಸಿಕ್ಕಿದೆಯೇ ನೋಡಿ. ಏಕೆಂದರೆ ಅನುಮತಿ ಇಲ್ಲದ ಲೇಔಟ್ಗಳು ಭವಿಷ್ಯದಲ್ಲಿ ಸಮಸ್ಯೆಯನ್ನು ತರಬಹುದು. ಇನ್ನು ಐದನೆಯದು ಸೌಲಭ್ಯಗಳು ಮತ್ತು ಲೊಕೇಶನ್. ರಸ್ತೆ ಸಂಪರ್ಕ, ನೀರು, ವಿದ್ಯುತ್, ಶಾಲೆ, ಹಾಸ್ಪಿಟಲ್ ಹತ್ತಿರ ಇದೆ ಎಂದು ನೋಡಿಕೊಳ್ಳಿ. ಈ ಅಂಶಗಳು ಭವಿಷ್ಯದಲ್ಲಿ ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸಲು ಬಹಳ ಮುಖ್ಯ ಸಂಗತಿಯಾಗಿದೆ. ಒಟ್ಟಾರೆ ಭೂಮಿ ಅಥವಾ ಸೈಟ್ ಖರೀದಿಸುವ ಮೊದಲು ಈ 5 ಪ್ರಮುಖ ಅಂಶಗಳನ್ನು ಗಮನಿಸಿದ್ರೆ ನಿಮ್ಮ ಹೂಡಿಕೆ ಸುರಕ್ಷಿತವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸೈಟ್ ಖರೀದಿಸುವಾಗ ಜನಸಾಮಾನ್ಯರು ಮಾಡುವ ತಪ್ಪುಗಳು ಈ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಇದು ವಿಶ್ವವಾಣಿ ಪ್ರಾಪರ್ಟೀಸ್.